ಹಾಯ್ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹೆಚ್ಚಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಇದಕ್ಕೆ ಪುದೀನ ಸೊಪ್ಪು ಯೂಸ್ ಮಾಡಲ್ಲ, ಮತ್ತು ಸ್ವಲ್ಪ ಕಾಯಿ ತುರಿ ಕೂಡ ಯೂಸ್ ಮಾಡ್ತೀನಿ. ಹಾಗೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಮೆಣಸು, ಸೋಂಪು, ಧನಿಯಾ, ಚಕ್ಕೆ, ಲವಂಗ ಇದನ್ನೆಲ್ಲನೂ ನಾನು ಎಣ್ಣೆಲೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೋಂಪು ಕೂಡ ಹಾಕಿದ್ದೀನಿ, ಸ್ವಲ್ಪ ಒಂದೆರಡು ಮೆಂತ್ಯ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮೊದಲು ಚಕ್ಕೆ, ಲವಂಗ ಮತ್ತು ಮೆಂತ್ಯ ಅದನ್ನೆಲ್ಲ ಹುರ್ಕೋಬೇಕು. ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಮೆಣಸು ಅದನ್ನೆಲ್ಲನೂ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಅದು ಕೂಡ ಸ್ವಲ್ಪ ಲೈಟಾಗಿ. ಅದಾದಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾರ್ಮಲ್ ಮೆಣಸಿನ್ಕಾಯಿ ಬರುತ್ತಲ್ಲ ಒಣಮೆಣಸು, ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಅದನ್ನು ಕೂಡ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ನಾರ್ಮಲ್ ಒಣಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಅದು ಒಂದು 5 ಹಾಕಿದ್ದೀನಿ ಅಷ್ಟೇ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಕರಿಬೇವನ್ನ ಹಾಕಿದ್ದೀನಿ, ಒಂದು 4-5 ಎಲೆ ಕರಿಬೇವು ಕೂಡ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇದಿಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಆದರೂ ಮಾಡ್ಕೋಬೋದು. ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ, ಒಂದು ಅರ್ಧ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ. ನೆಕ್ಸ್ಟ್ ಇವಾಗ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4-5 ಟೊಮೊಟೊ ಯೂಸ್ ಮಾಡಿದ್ದೀನಿ. ಟೊಮೊಟೊ ಬಾತ್ ಮಾಡ್ತಾ ಇರೋದಲ್ವಾ, ಮಸಾಲ ಟೊಮೊಟೊ ಬಾತು, ಅದಕ್ಕೋಸ್ಕರ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆಗೂ ಟೊಮೊಟೊ ಹಾಕ್ತೀನಿ, ಮತ್ತು ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೂ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಒಂದು 5 ಟೊಮೊಟೊ ಹಾಕಿದ್ದೀನಿ ನಾನು. ಟೊಮೊಟೊ ಬಾತ್ ಮಾಡ್ತಾ ಇರೋದಲ್ವ, ಮಸಾಲ ಟೊಮೊಟೊ ಬಾತು, ಅದಕ್ಕೋಸ್ಕರ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ. ಇವಾಗ ಇದಿಷ್ಟೆಲ್ಲ ಹುರ್ಕೊಂಡಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಕೊಬ್ಬರಿ ಬೇಕು ಅಂದರೆ ಕೊಬ್ಬರಿನಾದರೂ ಮಾಡ್ಕೊಳ್ಳಿ. ಇದು ಕಾಯಿ ತುರಿ ಸ್ವಲ್ಪ ಲೈಟಾಗಿ ಕೊಬ್ಬರಿ ಥರ ಆಗಿಬಿಟ್ಟಿದೆ, ಸ್ವಲ್ಪ ಹಾಕ್ಕೊಳ್ಳಿ ನೀವು ಅಷ್ಟೇ, ಜಾಸ್ತಿನ ಹಾಕ್ಕೊಂಡಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ನೋಡಿ ರೆಡಿ ಆಯಿತು. ತಣ್ಣಗಾದ್ಮೇಲೆ ರುಬ್ಕೊಂಡು ಸೈಡಿಗೆ ಇಟ್ಕೋತೀನಿ ಇವಾಗ. ನೆಕ್ಸ್ಟ್ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ಅಂದರೆ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಪಾತ್ರೆಲ್ಲಾದರೂ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಾದರೂ ಮಾಡ್ಕೋಬೋದು. ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಿಮಗೆ ಒಗ್ಗರಣೆಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೊಡಿ. ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಸೋಂಪು, ನಿಮ್ಗೆ ಏನು ಇಷ್ಟ ಆಗುತ್ತೋ ಎಲ್ಲ ಹಾಕ್ಕೋಬೋದು. ಏಲಕ್ಕಿ ಅದೆಲ್ಲನೂ. ನಾನು ಪಲಾವ್ ಎಲೆ ಹಾಕಿದ್ದೀನಿ, ಮತ್ತು ಕಸ್ತೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. 1-2 ಕರಿಬೇವು ಹಾಕಿದ್ದೀನಿ. ನಾನು ಮಸಾಲೆ ರುಬ್ಕೊಳ್ಳೋದಕ್ಕೇ ಚಕ್ಕೆ, ಲವಂಗ ಎಲ್ಲನೂ ಹಾಕ್ತಿರೋದ್ರಿಂದ ಇವಾಗೇನು ಹಾಕಿಲ್ಲ. ಸೋಂಪು ಕೂಡ ಹಾಕಿಲ್ಲ ನಾನು. ಬೇಕು ಅಂದರೆ ನೀವು ಹಾಕ್ಕೋಬೋದು. ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲನೂ ನಾನು ರುಬ್ಬಕ್ಕೆ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಬರೀ 1-2 ಚಕ್ಕೆ, ಲವಂಗ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಗೆ. ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಸೋಂಪು ಮತ್ತು ಕಸ್ತೂರಿ ಮೇಥಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇದಿಷ್ಟು ಹಾಕಿದ್ದೀನಿ ಒಗ್ಗರಣೆಗೆ. ನೆಕ್ಸ್ಟ್ ಇವಾಗ ಒಂದು 2-3 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ. 2-3 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಇವಾಗ ಒಂದೆರಡು ಟೊಮೊಟೊ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ ಹೆಚ್ಚಿ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಟೊಮೊಟೊ ನೀವು. ನೆಕ್ಸ್ಟ್ ಉಪ್ಪು ಕೂಡ ಹಾಕಿದ್ದೀನಿ. ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರದ ಪುಡಿ ಬೇಕು ಅಂದರೆ ಖಾರದ ಪುಡಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಬೇಕು ಅಂತ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ ಒಣಮೆಣಸು ಒಂದು 5-6 ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ. ಖಾರದ ಪುಡಿನೂ ಕೂಡ ನಾನು ಯೂಸ್ ಮಾಡಿಲ್ಲ, ನಮ್ಮನೇಲಿ ಉಪ್ಪು ಖಾರ ಕಮ್ಮಿ ತಿನ್ನೋದ್ರಿಂದ. ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಾನು ಏನು ರುಬ್ಕೊಂಡಿದ್ದೀನಿ ನನ್ನ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಡೋವರೆಗೂ ಸ್ವಲ್ಪ ಹಾಗೆ ಹುರಿತಾ ಇರಬೇಕು. ಎಣ್ಣೆ ಬಿಡೋವರೆಗೂ ಸಾಕು. ಆಲ್ರೆಡಿ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅಕ್ಕಿ ಕೂಡ ಆ್ಯಡ್ ಮಾಡ್ತೀನಿ ಇವಾಗ. ಎಣ್ಣೆಲೇ ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ಸಾಕಾಗುತ್ತೆ ಅಷ್ಟೇ. ನೋಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಎಣ್ಣೆ ಬಿಟ್ಕೊಳ್ಳುತ್ತೆ. ನೀವು ಬೇಕು ಅಂದರೆ ಬಟಾಣಿ ಕೂಡ ಹಾಕ್ಕೋಬೋದು, ಹಸಿ ಅವರೆಕಾಯಿ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಏನೂ ಹಾಕಿಲ್ಲ, ಬರೀ ನಾರ್ಮಲಾಗಿ ಮಾಡ್ಕೊಂಡಿದ್ದೀನಿ ನಾನು. ಕೆಲವರು ಮೊಸರು ಕೂಡ ಆ್ಯಡ್ ಮಾಡ್ತಾರೆ, ಬೇಕು ಅಂದರೆ ಮೊಸರು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟಾಣಿ ಮತ್ತು ಹಸಿ ಅವರೆಕಾಯಿ ಎಲ್ಲನೂ. ಇವಾಗ ಅಕ್ಕಿಯು ಚೆನ್ನಾಗಿ ತೊಳ್ಕೊಂಡು ಇವಾಗ ಅಕ್ಕಿ ಕೂಡ ಆ್ಯಡ್ ಮಾಡಿದ್ದೀನಿ. ಒಂದು 5 ನಿಮಿಷ, ಒಂದು 2 ನಿಮಿಷ ಇವಾಗ ಚೆನ್ನಾಗಿ ಅಕ್ಕಿನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋತೀನಿ. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಆವಾಗಲೇ ಉಪ್ಪು ಕೂಡ ಹಾಕಿದ್ದೆ, 1.5 ಸ್ಪೂನ್ ಉಪ್ಪು ಹಾಕಿದ್ದೆ. ಇಲ್ಲಿ ನಾನು 2 ಗ್ಲಾಸ್ ಅಷ್ಟೇ ಅಕ್ಕಿ ಯೂಸ್ ಮಾಡಿರೋದು. 2 ಗ್ಲಾಸ್ ಅಕ್ಕಿಗೆ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ.
ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ನಾನು ಇಲ್ಲೇ ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಕಳಿಸ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕಿಸಿದ್ರೆ ಸಾಕು. ನೋಡಿ, ಮಸಾಲ ಟೊಮೊಟೊ ಬಾತ್ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ. ತುಂಬ ಚೆನ್ನಾಗುತ್ತೆ. ಒಂದೇ ಥರ ಟೊಮೊಟೊ ಬಾತ್ ಮಾಡಿ ಬೋರ್ ಆದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಟೊಮೊಟೊ ಬಾತು, ಮಸಾಲ ಟೊಮೊಟೊ ಬಾತು ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನಮ್ಮ ರಾಜ್ಕುಮಾರ ಟೊಮೊಟೊ ಬಾತ್ ತಿಂದಿಲ್ಲ, ಬರೀ ಆ್ಯಪಲ್ ತಿನ್ಕೊಂಡು ಕೂತಿದ್ದಾನೆ. ಒಂದು ಆಮ್ಲೆಟ್ ತಿಂದ್ಬಿಟ್ಟು ಒಂದು ಆ್ಯಪಲ್ ತಿಂತಾ ಇದ್ದಾನೆ ನೋಡಿ. ಓಯ್, ಬೇಕಾ ಇನ್ನೂ ಸಾಕಾ? ಅಷ್ಟೇ ಸಾಕಾ? ಹಾಂ, ಸಾಕೇನೋ? ಆಪಲ್ ಒಂದು ಸಾಕಾ? ಹಾಂ, ಮೊಮ್ಮಮ್ಮ ತಿನ್ನಲ್ವಾ? ಚಪಾತಿ ಬೇಡವಾ? ದೋಸೆನೂ ಬೇಡವಾ? ಮೊಮ್ಮಮ್ಮ ತಿನ್ನಲ್ವಾ? ಏನು ಬೇಕು? ಚಾಕಿ ಬೇಕಾ? ಏನು ಬೇಕು? ಚಾಕಿ ಬೇಕಾ? ಹಾಂ, ಅಲ್ಲಿ ನೋಡಿ ನಿಂದು ಚಾಕಿ ತಿಂದು. ಅಲ್ಲಿ ತೋರಿಸು ನಿನ್ನ ಕಾಲಲ್ಲಿ. ಅದು ಕಾಲ, ಕೈಯಲ್ಲಿ ಐತೆ. ಕಣ್ಣು, ಮೂಗು, ಬಾಯಿ, ಹಲ್ಲು ತೋರಿಸು. ನಿನ್ನ ತಲೆ, ಅದೇನಾ ನಿನ್ನ ತಲೆ? ಹೌದಾ? ನಿನ್ನ ಓಲೆಯಲ್ಲಿ ಓಲೆ ಅಲ್ಲಪ್ಪ. ಕಿವಿ ಓಲೆ ಕಿತ್ಕೊಳ್ಳಾ? ಇಲ್ಲಿ ಓಲೆ ಕಿತ್ಕೊಳ್ಳಾ? ಅದಾ? ಯಾರ್ದದು? ಅಕ್ಕಂದ? ಯಾರಿಷ್ಟ ನಿನಗೆ? ಅಮ್ಮ ಇಷ್ಟನಾ? ಅಕ್ಕ ಇಷ್ಟ ಇಲ್ವಾ? ಹಾಂ, ಯಾರು ಬೇಕು ನಿಂಗೆ? ಯಾರು ಬೇಕು? ಅಣ್ಣ ಬೇಕಾ? ಹಾಂ, ಅಕ್ಕ ಬೇಡವಾ? ಅಕ್ಕನೂ ಬೇಕಾ? ಹಾಂ, ಬಾಯ್ ಮಾಡು, ತಿನ್ನು ಬೇಗ. ತಿನ್ಕೋ, ಬೇಗ ತಿನ್ನಬೇಕು. ಅಗಿಬೇಕು, ಬಾಯಿಗೆ ಹಾಕು. ಫುಲ್ ಹಾಕು ಬಾಯಿಗೆ. ಫುಲ್ಲು ಹಾಕೋ ಬಾಯಿಗೆ ಫುಲ್ಲು. ಓಯ್ ಸುಂದರಪ್ಪ, ನಿನ್ನ ಹೆಸರು ಸುಂದರಪ್ಪನಾ? ಹಾಂ, ಏನು ನಿನ್ನ ಹೆಸರೇನು? ಬಾಯ್, ನಾನು ಹೋಗ್ತೀನಿ. ಬಾಯ್ ಮಾಡು. ಇಲ್ಲಿ ನೋಡಿಲಿ, ಬಾಯ್ ಮಾಡು. ನೆಕ್ಸ್ಟು ಮಧ್ಯಾಹ್ನ ಇವಾಗ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಕಡಲೆಕಾಳು ಹಾಕ್ಬಿಟ್ಟು, ಕಡಲೆಕಾಳು ಎಲ್ಲ ನೆನ್ನೆ ರಾತ್ರಿ ನೆನೆಸಿಟ್ಟಿದ್ಲು. ಕಡಲೆಕಾಳು ಮತ್ತು ಅವರೆಕಾಳು ಎರಡೂ ತುಂಬ ಚೆನ್ನಾಗಾಗುತ್ತೆ. ಕಡಲೆಕಾಳು ಮತ್ತು ಅವರೆಕಾಳು ನೆನೆಸಿ ಸಾಂಬಾರು ಮಾಡಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು, ಬೇಕು ಅಂದರೆ ನೀವು ಬದನೆಕಾಯಿ, ಆಲೂಗಡ್ಡೆ ಕೂಡ ಎಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ಬರೀ ಅವರೆಕಾಳು ಮತ್ತು ಕಡಲೆಕಾಳು ಎರಡರಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಇವಾಗ ಮಸಾಲೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ. ನಿಮ್ಗೆ ಏನೇನು ಬೇಕು ಎಲ್ಲನೂ ಹಾಕ್ಕೋಬೋದು. ಆಗಲೇ ತೋರಿಸಿದ್ದಾಳೆ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು, ಇವಾಗ ಮಸಾಲೆ ಕೂಡ ಅದ್ರ ಜೊತೆಗೇ ಸಾಂಬಾರು ಪೌಡ್ರ್ ಕೂಡ ಅದ್ರ ಜೊತೆಗೇ ರುಬ್ಕೊಂಡು, ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದಾಳೆ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದಾಳೆ. ಹಾಗೆ ಒಂದೆರಡು ಒಣಮೆಣಸು, ಕರಿಬೇವು, ಬೇಕು ಅಂದರೆ ಒಗ್ಗರಣೆಗೆ ನೀವು ಜೀರಿಗೆ, ಮೆಂತ್ಯ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಒಂದೆರಡು ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಹಾಕಿದ್ದಾಳೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಇದಿಷ್ಟೆಲ್ಲ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ನೆನೆಸಿರೋ ಕಡಲೆಕಾಳು ಮತ್ತು ಅವರೆಕಾಳನ್ನ ಇವಾಗ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋತಾಳೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡಿದ್ದಾಳೆ ಚೆನ್ನಾಗಿ. ನೆಕ್ಸ್ಟ್ ಇವಾಗ ಏನು ಮಸಾಲೆ ರುಬ್ಕೊಂಡಿದ್ಲಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ. ನೀವು ಬೇಕು ಅಂದರೆ ಇದಕ್ಕೆ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಕೋಬೋದು. ನಮ್ಮ ಮನೇಲಿ ಬದನೆಕಾಯಿ ಯಾರೂ ಇಷ್ಟಪಡಲ್ಲ, ಯಾರೂ ತಿನ್ನಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಈ ಸಾಂಬಾರು ಮಾಡಬೇಕಾದ್ರೆ ಬದನೆಕಾಯಿ, ಆಲೂಗಡ್ಡೆ ಯೂಸ್ ಮಾಡಲ್ಲ. ಯಾರೂ ತಿನ್ನಲ್ಲ. ಬದನೆಕಾಯಿ ಹಂಗೆ ಇರುತ್ತೆ, ಆಲೂಗಡ್ಡೆನೂ ಹಾಗೆ ಇರುತ್ತೆ, ಯಾರೂ ಮುಟ್ಟೋದೇ ಇಲ್ಲ. ಅದಕ್ಕೆ ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿನ ಯೂಸ್ ಮಾಡಲ್ಲ. ಸ್ವಲ್ಪ ಸಾಂಬಾರು ಪೌಡ್ರ್ ಕೂಡ ಹಾಕಿದ್ದಾಳೆ ಸ್ವಲ್ಪ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದಾಳೆ. ಇದಿಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಉಪ್ಪು ಖಾರ ಎಲ್ಲ ನೋಡಿಕೊಂಡು, ಇನ್ನೊಂದು ಸಲ ಉಪ್ಪು ಕಮ್ಮಿ ಆಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುಕ್ಕರಲ್ಲಿ ಕ್ಲೋಸ್ ಮಾಡಿ 1-2 ವಿಜಿಲ್ ಹಾಕಿಸಿದ್ರೆ ಸಾಕು.
ಸಾಂಬಾರು ರೆಡಿ ಆಗುತ್ತೆ. ನೀವಿಲ್ಲ ಅಂದರೆ ಅವರೆಕಾಳನ್ನ ಮತ್ತು ಕಡಲೆಕಾಳನ್ನ ಸಪ್ರೇಟಾಗಿ ಕೂಗಿಸ್ಕೊಂಡು ಒಗ್ಗರಣೆ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಚೆನ್ನಾಗಿರುತ್ತೆ ಕಾಂಬಿನೇಷನು. ನಾವು ಜಾಸ್ತಿ ಮುದ್ದೆನೇ ಜಾಸ್ತಿ ಮಾಡೋದು. ಊಟ ಎಲ್ಲ ಆಯಿತು. ನಮ್ಮ ರಾಜ್ಕುಮಾರ ನೋಡಿ ಹೆಂಗೆ ಆಟ ಆಡ್ಕೊಂಡು ಕೂತಿದ್ದಾನೆ. ಅವನು ಊಟ ಬೇಡ, ತಿಂಡಿ ಬೇಡ, ಆಟ ಒಂದಿದ್ರೆ ಸಾಕು. ಸ್ನಾನ ಮಾಡಿಕೊಂಡು ಶಿಸ್ತಾಗಿ ಇವಾಗ ಆಟ ಆಡ್ಕೊಂಡು ಕೂತಿದ್ದಾನೆ. ಇತ್ತೀಚೆಗೆ ಅಂತ ಊಟನೇ ಮಾಡಲ್ಲ, ತುಂಬ ಹಠ ಮಾಡ್ತಾನೆ. ಔಟ್ ಸೈಡ್ ಹೋಗಬೇಕು ಅಂದರೆ ಮಾತ್ರ ಊಟ ಒಂದೆರಡು ತುತ್ತು ತಿಂತಾನೆ, ಆಮೇಲೆ ಬಂದು ತಿಂತೀನಿ ಅಂದ್ಬಿಟ್ಟು ಓಡೋಗ್ಬಿಡ್ತಾನೆ. ಈಚೆ ಹೋಗೋಕ್ಕೆ ಸಾಕು ಕಾಯ್ತಾ ಇರ್ತಾನೆ. ಅವ್ರ ಅಣ್ಣನ ಕರ್ಕೊಂಡೋಗಿ ಅಂತಿರ್ತಾನೆ. ಇಲ್ಲಾಂದ್ರೆ ಆ ತಾತಂಗೆ ಹೇಳ್ತಾನೆ ಕರ್ಕೊಂಡೋಗಿ ರೌಂಡಿಂಗ್ ನಡಿ ಅಂತ. ನೋಡಿ ಹೆಂಗೆ ಆಟ ಆಡ್ಕೊಂಡು ಕೂತಿದ್ದಾನೆ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.